ಸುಮ್ತಿ ಸುಮ್ತಿ ಏನ್ ಮಾಡ್ತಾ ಇದ್ದೆ ಮನೆಯಲ್ಲಿ? ಶರ್ಮಿಳ, ಯಾರೋ ಭಿಕ್ಷುಕರು ಬಂದೈತೆ ಕಾಣ್ತೆ. ಭಿಕ್ಷೆ ತಂದು ಹಾಕವ್ರಿಗೆ. ಆಗೋದಿ ತಡ ಬಂದೇ ಬಿಡ್ತಾರೆ. ಅಮ್ಮ ತಾಯಿ ಭಿಕ್ಷೆ ಹಾಕ್ರಿ ಅಂತ. ಅಯ್ಯೋ ರೀ, ಇವನು ಭಿಕ್ಷುಕ ಅಲ್ಲ, ನಿಮ್ಮ ಅವನ ಗಂಡ. ಯಾಕೆ ಬಂದೆ ಮನೆಗೆ? ಯಾಕೆ ಬಂದೆ ಹೇಳು? ನಾನು ಹೆಂಡತಿ ಸುಮ್ತಿ ನೋಡ್ಲಕ್ ಬಂದಿದ್ದೀನಿ. ಸುಮ್ತಿ ಎಲ್ಲಿದೀಯಾ? ಬೇಗ ಬಾ ಹೊರಗಡೆ. ಸುಮ್ತಿ ಅವಳ ಮನೆಯಲ್ಲಿಲ್ಲ. ಮನೆಯಲ್ಲಿಲ್ಲ ಅಂದ್ರೆ ಎಲ್ಲಿ ಹೋಗಿದ್ದಾಳೆ? ಮನೆ ಬಿಟ್ಟು ಹೊರಟು ಹೋಗಿದ್ದಾಳೆ. ನನ್ನ ಹೆಂಡತಿಗೆ ಬಾಯಿಗೆ ಬಂದಂಗ ಮಾತಾಡ್ತಾ ಇದ್ದಳು. ನಾನೇ ಕತ್ತಿನ ಮೇಲೆ ಕೈ ಕೊಟ್ಟು ಹೊರ ಹಾಕಿದೆ. ಏನಿವಾಗ? ಪಾಪಿ, 9 ತಿಂಗಳ ಎತ್ತು ಹೊತ್ತು ತನ್ನ ಕರುಳನ್ನು ಕಿತ್ತು ತನ್ನ ಮಾಲಿ ಮಾಡಿ ನಿನ್ನ ಜೋಪಾನ ಮಾಡಿದ ತಾಯಿನ ಕತ್ತಿಡಿದ ಮಡಿಯಿಂದ ಆಚೆ ಹಾಕಿದೀಯ. ನಿನ್ನಂತ ಪಾಪಿ ಮಕ್ಕಳು ಜಗತ್ತಿನಲ್ಲಿ ಎಲ್ಲಿ ಹುಟ್ಟಿರ್ಲಾಕಿಲ್ಲ, ಹುಟ್ಟಿರ್ಲಕ್ಕೆ ಸಾಧ್ಯನೂ ಇಲ್ಲ. ಹಲೋ, ಹುಟ್ಟುವ ಮೊದಲು ನೀವು ಹೇಳ್ದಂಗೆ ಕೇಳ್ತೀನಂತ ಅಗ್ರಿಮೆಂಟ್ಗೆ ಸಹಿ ಹಾಕಿದ್ರೇನಪ್ಪ? ಅಗ್ರಿಮೆಂಟ್ ಬಗ್ಗೆ ಮಾತಾಡ್ತೀಯ? ಈಗ ಹಾಗೆ ಪ್ರಾಣ ಭಯ ಬರ್ತಾ ಇದೆ ನಿಮಗೆ. ನಿಮ್ಮನ್ನು ಕೊಲ್ಲೋದಕ್ಕೆ ಈ ನನ್ನ ಪವಿತ್ರ ಗಣ್ಣಿನ ಬುಲೆಟ್ ಯಾಕೆ ವೇಸ್ಟ್ ಮಾಡೋದು? ಆ ಕರ್ಮ ಅನ್ನೋದು ನಿಮ್ಮನ್ನು ಸುಮ್ಮನೆ ಬಿಡುದಿಲ್ಲ. ಈಗ ಹೋಗ್ತೀನಿ, ನನ್ನ ಹೆಂಡತಿ ಸುಮ್ತಿ ಎಲ್ಲೇ ಇರಲಿ ಹುಡುಕೊಂಡು ಈ ಮನೆಗೆ ಬರ್ತೀನಿ. ನಾನು ಬರೋದ್ರೊಳಗಾಗಿ ಈ ಮನೆಯಿಂದ ಗಂಟು ಮುಟ್ಟೆ ಕಟ್ಕೊಂಡು ಹೊರಟು ಹೋಗಿದ್ರೆ ಸರಿ, ಇಲ್ಲದೆ ಹೋದ್ರೆ ಮನೆಯನ್ನು ಒದ್ದಾಚೆ ಹಾಕ್ತೀರಿ. ಸುಮ್ತಿ, ಅವತ್ತೇ ನಿನಗೆ ಪರಿಯಾಗಿ ಕೇಳ್ಕೊಂಡೆ. ನೀನು ತಿಳ್ಕೊಂಡಷ್ಟು ನಿನ್ನ ಮಗ ಸೊಸೆ ಒಳ್ಳೆಯವರಲ್ಲ, ನನ್ನ ಜೊತೆ ಹೊರಟು ಬಂದು ಬಿಡು ಅಂತ. ನಿನ್ನ ಮಗನೇ ಬೇಕೆಂತ ಆಯ್ಕೆ ಮಾಡ್ಕೊಂಡು ಈ ಮನೆಯಲ್ಲಿ ಉಳಿದೆ. ಈ ಪಾಪಿ ಮಗ ನಿನ್ನನ್ನು ಈ ಮನೆ ಬಿಟ್ಟು ಹೊರಗೆ ಆಚೆ ಹಾಕಿದ್ದಾನೆ. ನೀನು ಎಲ್ಲಿದೆಯೋ, ಹೇಗಿದೆಯೋ? ನಾನು ಬರ್ತಾ ಇದ್ದೀನಿ ಸುಮ್ತಿ, ನಾನು ನಿನ್ನ ಹುಡ್ಕೊಂಡು ಬರ್ತಾ ಇದ್ದೀನಿ. ನಾನು ಬರೋದ್ರೊಳಗಾಗಿ ಮನೆ ಜಾಗ ಖಾಲಿ ಮಾಡಿರ್ಬೇಕು. ಸುಮ್ತಿ, ನಾನು ಹುಡ್ಕೊಂಡು ಬರ್ತಾ ಇದ್ದೀನಿ ಸುಮ್ತಿ. ನಾವು ಮತ್ತ ಹಳ್ಳಿ ಹುಟ್ಟಿ ಬಂದಂಗಾತು. ಎಲ್ಲಿ ನಿಮ್ಮಪ್ಪ ಕೊಂಡ ಹಾಕಿ ನಮ್ಮನ್ನ ಕೊಂದ ಬಿಡ್ತಾನೋ ಅಂತ ಮಾಡಿದ್ವಿ. ಮರಳು ಮನೆಗೆ ಬರ್ತಾರಂತೆ. ಅವ್ರು ಬರೋ ಅಷ್ಟರಲ್ಲಿ ಮನಿ ಖಾಲಿ ಮಾಡ್ಬೇಕಂತೆ. ಏನ್ ಮಾಡೋದು ಇವಾಗ? ಏನ್ ಮಾಡುದು ರೀ? ನೋ ಟೆನ್ಷನ್. ಟೆನ್ಷನ್ ಮಾಡ್ಕೋತೀಯ? ಆ ಮುದಿ ಗೋಬಿಗಳು ಮನೆಗೆ ಬರುವಷ್ಟರಲ್ಲಿ ಈ ಸರ್ವ ಆಸ್ತಿ ಎಲ್ಲ ನಮ್ಮ ಹೆಸರಿಗಿರುತ್ತೆ. ಅದಕ್ಕಂತಲೇ ನನ್ನ ಸ್ನೇಹಿತ ಒಬ್ಬ ವಕೀಲ ಅದಾನ. ಅವನಿಗೆ ದುಡ್ಡು ಹರ್ಚಿ ಆಸ್ತಿ ಎಲ್ಲ ನನ್ನ ಹೆಸರಿಗೆ ನಾನ್ ಮಾಡ್ಕೋತೀನಿ ಬಿಡು. ನೀನೇನು ಟೆನ್ಷನ್ ಮಾಡ್ಕೋಬೇಡ ಚಿನ್ನ. ನಮ್ಮ ಕಾರ್ ಗಾಡಿ ಡ್ರೈವರ್ ಮಲ್ಲು ಇದ್ದಾನಲ್ಲ, ಆ ಕಾರ್ ಗಾಡಿ ತಗೊಂಡು ಕೋರ್ಟಿಗೆ ಬರಲು ಹೇಳು. ಸ್ವಲ್ಪ ವಕೀಲ ಜೊತೆ ವ್ಯವಹಾರ ಇದೆ, ಬೇಗ ನಾನು ಮುಂದೆ ಹೋಗ್ಬೇಕು. ಬೇಗ ಮಲ್ಲುಣ್ಣ ಕಳಿಸ್ಕೊಟ್ಬಿಡು. ಬರಲ? ಎಲ್ಲವೂ ನಾನು ಅಂದುಕೊಂಡಂತೆಯೇ ನಡೀತಾ ಇದೆ. ಇಷ್ಟು ದಿನ ನಾ ಕಂಡ ಕನಸು ನನಸಾಗುವ ಸಮಯ ಇಂದು ಬಂದಂತಾಯಿತು. ಮಹೇಂದ್ರ, ನೀನಂದುಕೊಂಡಂತೆ ಸರ್ವ ಆಸ್ತಿಯನ್ನ ಇಬ್ಬರ ಹೆಸರಿನಲ್ಲಿ ಭಾಗ ಮಾಡೋದಕ್ಕೆ ನಾನು ಬಿಡೋದಿಲ್ಲ. ಈ ನನ್ನ ಸೌಂದರ್ಯದ ಮೋಡಿಯಿಂದ ಆ ವಕೀಲನಿಗೆ ಮಂಕು ಬಡಿಸಿ ಸರ್ವ ಆಸ್ತಿಯನ್ನ ನನ್ನೊಬ್ಬಳ ಹೆಸರಿನಲ್ಲೇ ಮಾಡ್ಕೊಳ್ತೀನಿ. ಆಮೇಲೆ ಇಷ್ಟ ಬಂದ ಇನಿಯೊಂದಿಗೆ ಹಾಯಾಗಿ ಕಾಲ ಕಳೀತೀನಿ. ಮಲ್ಲು, ಸುದ್ದಿ ಗೊತ್ತಾತ? ಯಾವ್ದು ಮಲ್ಲು? ಶಿರೋಳಸ್ಮ ಬಸರಿಗೆ ಹೇಳು. ಹೌದಾ? ಬೂಸ 8.5 kg ಐತಿ ಅತ್ತ. ಬೂಸ್ಟ್ ಕುಡಿದಿರ್ಬೇಕು, ಇಲ್ಲ ಸ್ಟಿಂಗ್ನೇ ಮಿಕ್ಸ್ ಮಾಡಿ ಕುಡಿದಿರ್ಬೇಕು. ಅದು ಅದಕ್ಕೆ ಹಂಗೆ ಬಲಿ ಮೇಗೈತಿ. ಒಟ್ಟ ಕಾಲು ಕೊಟ್ಟು ಜಗ್ಗಿದ್ರು ಅದೇನು ಕೂಸ ಹೊರಗೆ ಬರೋದು. 8 JCB ತಗೊಂಡು ಕಾರ್ಯಾಚರಣೆ ಮಾಡಕತ್ತಾರ. ನನಗೆ ಬಾರ್ಲೈಟ್ ಹಿಡಿಯಕ್ಕೆ ಬಾ ಅಂದ್ರು ಅಲ್ಲಿ ಅಂತ ಹೇಳಿ
ಪಗಾರ ಕಡಿಮೆ ಅಂತ 400 ಕೊಡ್ತಂತಾರ ಯಾವ ಕುಂದ್ರಬೇಕು 12 ಮಟ ಅಲ್ಲಿ ವಾಲಿ ಹತ್ ಬಿಟ್ಟು ನೀವು ಅದು ಮುಗಿಸ್ಕೊಂತ ಅರ್ಯ ಬರಾಕತ್ತಿದ್ನಿ ಅಪ್ಪರ್ ಪೇಟೆ ಆದ್ರು ಅಪ್ಪರ್ ಪೇಟೆಗೆ ಮತ್ತೆ ಹಿಂಗಪ್ಪ ಕೋಟಿಗೆ ಹೋಗ್ಬೇಕು ನಾವು ಹೋಗಿರ್ತನ ಮುಂದೆ ನೀ ಕಾರ್ ಗಾಡಿ ತೊಗೊಂಡ್ ಅವ್ವಾರ ಕಾರ್ ಗಾಡಿ ಹಸಂತಂಗ್ ತೊಳೆದಿಟ್ಟಿರ್ತಾರ ಚಾವಿ ತಗೊಂಡ್ ಬರ್ಗನ್ ಬಾ ಅಂದ್ರ ಯವ್ವ ಅಕ್ಕಿಗೆ ಅವ್ ಸೌಡ್ ಹಾಕತ್ ಕಾರ್ ಗಾಡಿ ಯಾವ ತೊಳ್ತಾಳ ಮರ ಎತ್ ನಾನು ಇಲ್ಲಿ ಹೋಗಪ್ಪ ಕೆಟ್ಟಿರ್ತಾಳೆ ಎಲ್ಲ ತೊಳೆದೆ ವಸಂತ ಆಮಲು ತೊಳೆದ ಹಚ್ಚೇನಿ. ಈ ಸೀರೆ ಮೀಸೋದಾಗ ತಂದೇನು ಹೌದ್ ಮಲ್ಲು, ಇವ್ ಏನ್ ಕೋಳಿ ಪುಚ್ಚು ಇವು ನಿನ್ನುವ ಮಲ್ಲು ಇವು. ಅದಕ್ಕ ಯವ್ವ ಇಲ್ಲಿ ಯಾಕೆ ಹೋಗ್ಯಾವ ಅಂತೇಳಿ ಅಲ್ಲಿ ಕಟ್ಟಿಗೆ ಮಕ್ಕೊಂದಾಗ ಹರ್ಕೊಂಡ್ ಬಣದಾಗ ಎದ್ದು ಅದಕ್ಕೆ ಹಾಕೊಂಡ್ಬಿಟ್ಟಿಲ್ಲ ಏನ್ ಕರ್ಮ್ ಬತ್ತವ ಯವ್ವ ಕೋಳಿ ಪುಚ್ಚರ್ನು ಅಮರಲ್ಲ ಕೋಳಿ ಪುಚ್ಚ ಹಾಕೊಂಡ್ ಇಲ್ ಬಿಡು ಏನಾರ ಹಾಕೊಂದಿಲ್ಲ ಮುಗಿದ್ ಬಂತು ಅದು ಚಾವಿ. ಹಾ ಮಲ್ಲು, ಯಜಮಾನ್ರು ಕಾರ್ ತಗೊಂಡು ನಿನಗೆ ಕೋರ್ಟಿನ ಕಡೆನೆ ಬರೋದಕ್ಕೆ ಹೇಳಿದ್ರು. ಈ ಮಲ್ಲು ನೋಡಾಕ ಎಷ್ಟು ಚಂದ ಅದಾನ. ಹಿತ್ತಲ ಗಿಡದಾಗ ಹಣ್ಣಿಟ್ಕೊಂಡು ಕಾಡಿಗೆ ಹುಡುಕಾಕ್ ಹೊಂಟೀನಲ್ಲ, ನಾನೆಂತ ದಡ್ಡಿ ಹೆಂಗ ಇವತ್ತು ಪೃಥ್ವಿರಾಜ್ ಬರೋ ಹಾಗೆ ಕಾಣೋದಿಲ್ಲ. ಇದೇ ಚಾನ್ಸ್ ಅನ್ನ ಈ ಮಲ್ಲುಗೆ ಯಾಕೆ ಕೊಡಬಾರ್ದು? ಈ ಸಾಂಗ್ ಕೇಳ್ತಾ ಇದ್ರೆ ನಂದು ನಿಂದು 7 ಜನ್ಮದ ಏನಾರ ಇರಬಹುದು. ಮೋಸ್ಟ್ಲಿ ನಾವು ಹೋದ ಜನ್ಮದಲ್ಲಿ ಅಮರವಾದ ಪ್ರೇಮಿಗಳಾಗಿರ್ಬೋದು. ಆಗಿರ್ಬೋದು. ಅದ್ರಾಗ ಬೋರಿನ ಗಾಡಿ ಇರ್ಬೋದು ಮೀನು. ಈ ಪ್ರಪಂಚದಾಗ ಪವಿತ್ರವಾದ ಪ್ರೇಮಿಗಳು ಅಂದ್ರೆ ಬೋರಿನ ಗಾಡಿ ನೋಡ್ನಿ ಬೇಕಾರೆ ಒಂದ್ ಬಿಟ್ಟು ಒಂದ್ ಯಾವತ್ತೂ ಇರುದಿಲ್ಲ. ಮೋಸ್ಟ್ಲಿ ನಾ ಬೋರ್ ಹಾಕೋ ಗಾಡಿ ನೀ ಪೈಪಿನ ಗಾಡಿ ಅದಕ್ಕ ಈ ಮ್ಯೂಸಿಕ್ ಬರಾಕತ್ತೈತಿ. ಅದು ಹೋಗ್ಲಿ, ನಿನಗಿದು ಕಾಯಂ ಚಟನ ಐತೆನ? ಯಾವ್ದ್ ಮಲ್ಲು? ಒಬ್ಬ ಬಾಕಿ ಮಾತಾಡುತ್ತೆ ಹಾಗೇನಿಲ್ವಲ್ಲ. ಮತ್ತೆ ಏನೋ ಮಾತಾಡಕ್ತಿದ್ದ ಹಂಗ ಏನಾರ ಇತ್ತಂದ್ರ ಹಳದಿ ಕಲರ್ ಗುಳಿ ಸಿಗ್ತಾವ ಅಂಗಡ್ಯಾಗ. ₹1.5 ಕೊಟ್ಟಂದ್ರ 2 ಕೊಡ್ತಾರ. 8 ಭಾಗ ಮಾಡಿ ಸ್ಟಿಂಗ್ನಾಗ ಮಿಕ್ಸ್ ಮಾಡ್ಕೊಂಡ್ ಪಡತ್ತ ಬಡಿ 4ರಿಂದ ಬೇಕಾದಿದ್ರು ಕೈ ನಡಗಿದ್ವು ಅಂದ್ರೆ ಗಪ್ಪ ಆಗ್ಬಿಡ್ತಾವ. ಅದಕ್ಕ ಅದ್ರ ಅವಶ್ಯಕತೆ ನಿನಗ್ತಾನೆ ಮಲ್ಲು ಇರೋದು. ನನಗಿತ್ತು ಬಿ ಮೊದಲದು ಸ್ವಲ್ಪ ಅಂದ್ರ ಮಾರ್ಲಿ ಸಿಹಿ ಅಂತ ತಿಂತೆಲ್ಲ ಜಾಡ್ಸಕತ್ತಿತ್ತದ. ಏನಾದ್ರೂ ನುಂಗಿನಿಲ್ಲ ನಿತ್ಯವ ಏನ್ ಜಾಡಿಸ್ತಾವ ಯವ್ವ. ಅದು ಒಟ್ಟ ಹಣಗಲ್ಲವ. 2 ಎಕರೆ ಭೂಮಿನ ತೋದಿತ್ತ 2 ಊರನ ರೊಕ್ಕ ತಕೊಂಡ್ರು ನಾವು ಮುನ್ಗಡೆ ರೊಕ್ಕ ನಿಮ್ ಮನಿ ಕಡೆ ಬಂದಿರಕಿಲ್ ಒಡ್ಡ ಹತ್ರ ಆತ ನಿಂತದ ಇತ್ತಾಗ ಒಡ್ಡ ಕಚ್ಕೊಂಡ್ ಇತ್ತಾಗ ಬಂದಿತ್ತ. ಮೀನು ಸಾಕಾಣಿಕೆ ನೆಡುತ್ತಿತ್ತು ನೋಡ್ರಿ. ನಿಮ್ಗ ಮನ್ಯಾಗ ಮಾಡಕ್ ಹಾಕಿದ್ದು ಬೇಸ್ತಾರ್ಕು ಮೀನ್ ಚಲೋ ಬಾಳ ನೆಗಡಿ ಕೆಮ್ಮ ಕಡಿಮೆ ಆಕತ್ತದ. ಅದ್ರಾಗ ಬೆಳೆದದ್ ಮೀನ್ ಅಂದ್ರ ಸರ್ವ ರೋಗನು ಇದಕ್ಕವ. ಅದ್ರಾಗ ಎಲ್ಲಾ ತರ ಇರ್ತದಲ್ಲ, ವಿಟಮಿನ್ A B C D. ಅದ್ರಾಗ ಈ ಜಮಖಂಡಿ ಹೋಟೆಲ್ದಾಗ ಆ ಹೊಂಡದನ್ ಮೀನನ್ನ ಬಿಟ್ಟು ನೀವು ಹೋದ ತಿನ್ಲಿ ಅವ್ ನಾಳಿಗೆ ಹೋಗಿ ಅಲ್ಲಿ ಹಂಗ್ತಿರ್ತಾನ ಜಮಖಂಡಿ ಮೀನ. ಚಾವಿ ಒಳಗಿದೆ, ಹೋಗ್ ತಗೋ ಮಲ್ಲು. ದೇವ್ರ ಬೆಡ್ರೂಮ್ ನಲ್ಲಿ ಮಲ್ಲು. ನಾವ್ ಅಲ್ವಾ ಯಾಕೆ ನಾಚಿಕ್ ಬರ್ತದ. ನೀನ್ ನಾಚ್ಕೋಬೇಕಾದದ್ದು ಇವಾಗಲ್ಲ ಮಲ್ಲು, ಇನ್ನು ಮುಂದೆ ಇದೆ. ಓ ಅಂದ್ರ ನಾ ಇನ್ನ ದೊಡ್ಡವಾಗಿಲ್ಲ ಅಲ್ಬೇ. ನಮ್ಮವನು ಅತ್ತ ನೀ ಲಗ್ನ ಮಾಡ್ಬೇ ಅಂದ್ರ ದೊಡ್ಡವಾಗಿಲ್ಲ ಸುಮ್ಕೊಂದ್ರಲ್ಲ ಬ್ಯಾಡ. ನನ್ ದೊಡ್ಡವಾದದ್ದು ಹೆಂಗ್ ಗೊತ್ತ? ಎಡಿ ತರ್ತಾರಲ್ಲ ನನಗೂ ಖರ್ಚಿಕಾಯಿ ಮಾಡ್ಕೊಂಡು ನನಗ ಇನ್ನ ತಂದೆ ಇಲ್ಲ, ನಾ ದೊಡ್ಡವಾಗೇ ಇಲ್ಲ. ನಿನ್ಗ್ ತಂದಿದ್ರನ್ ಬೇ ಎಡಿ ತಂದ? ಓ ಹಗ್ಗನಾಗೈತೆ ಅಂದ್ರ ನೀನು ತಂದಿರ್ತಾರ ಎಡಿ. ನನ್ಗೆ ಯಾವಾಗ ತರ್ತಾರೆ? ನಾವು ಕೊಬ್ಬರಿನ ಸಕ್ಕಂಗಿಲ್ಲ ಅವ್ರಿಗೆ ಇನ್ನ ಖರ್ಚಿಕಾಯಿ ಮಾಡ ತಂದ ತರ್ಲಿ ಬಿಡು. ಖರ್ಚಿಕಾಯಿ ದಿಕ್ಕಟ ಮಾತಾಡ್ನತ್ತ ಅಲ್ಲ. ನೀನ ಹೋಗಿ ಚಾವಿ ತಗೊಂಬರ್ವ. ಯಾಕೆ ನೀನೇ ಹೋಗಿ ತಗೊಂಡ್ರೆ ಏನಾಗುತ್ತೆ ಮಲ್ಲು? ಏನ್ ಕೆನಾರ ಅನಾಹುತ ಆಕಾವ. ಅದ್ರಾಗ ಮುಳ್ಳ ಮೇಲೆ ಅರಿಬಿ ಮೇಲೆ ಮುಳ್ಳು ಬಿದ್ರು ಮುಳ್ಳಿಗೆ ತಾನೇ ಕೆಟ್ಟ ಹೆಸರು. ಅದಕ್ಕ ನೀನ ಹೋಗಿ ತುಂಬ ನಾ ಹೆಂಗ್ ಹೋಗ್ತೀನಿ? ನನ್ನ ಮಕ್ಕದಾಗ ಏನಾರ ರೇಣುಕಾ ಸ್ವಾಮಿ ಕಣ್ಣಕತ್ತ ಇಲ್ವಲ್ಲ. ಮತ್ ನಾ ಬೆಡ್ರೂಮಿಗೆ ಆದ ಸುದ್ದಿ ನಿನ್ ಗಂಡಗ್ ಗೊತ್ತಾದ್ರೆ ಈ ಕಟ್ಟ ಸಡ್ಡಿ ಕರ ಚಡ್ ಅನ್ಸೋಲ್ಲ ನಾನು ಅಲ್ಲೇವಾ ದೇವ್ರ ಗತೆ ಸುಮ್ಮ ಸಂಬಾತ್ ಹುಡುಗನ ಗತೆ ಇಲ್ಲೇ ನಿಂತಿರ್ತಾನ. ನಾ ಬಟ್ಟೆಗೆ ಹೆಸರು ಹಾಕ್ಲಿಕ್ಕೆ ಮಾನಸಿಕ ಆಗಂಗಿಲ್ಲ. ನೀವ್ ಹೋಗಿ ಚಾವಿ ತಗೊಂಬ.
ನೋಡಮಲ್ಲು, ಸುತ್ತಿ ಬಳಸಿ ಮಾತನಾಡೋ ಅಭ್ಯಾಸ ನನಗಿಲ್ಲ. ನೀ ಮನಸ್ಸು ಮಾಡಿದ್ರ ಹರಿಯದ ಯೌವನ ತುಂಬಿದ ಈ ದೇಹ ನಿಂದಕ್ಕತ್ತಿ. ನೀವು ಅಂದ್ರೆ ಸಾಕು, ಬೆಡ್ರೂಮ್ನ್ಯಾಗಿರೋ ನನ್ನ ಮಂಚದ ಮ್ಯಾಗ ಸುಖದ ಸುಪ್ಪತ್ತಿಗೆ ತೋರಿಸ್ತೀನಿ, ನಿನ್ನ ಆರಿಸಿನಂಗ ಇಟ್ಕೋತೀನಿ. ಕೆಲವೊಂದಿಷ್ಟು ಮನಿ ಶ್ರೀಮಂತರ ಮನ್ಯಾಗ ಹೆಣ್ಮಕ್ಳು ಹಿಂಗ ಇರ್ತಾರೆ. ಹೆಂಗ್ ಮಲ್ಲು? ಮನ್ಯಾಗ ಗಂಡ್ರಕ್ಲೆ ಮತ್ ಕಾರ್ ಓಡ್ಸೋನ್ ಲವ್ ಮಾಡುದು, ಇಲ್ಲ ತ್ವಾಟದಾಗ ಕೆಲಸ ಮಾಡೋನ್ ಲವ್ ಮಾಡುದು. ಲಾಸ್ಟಿಗೆ ಏನಾರ ಗಂಡ ಗೊತ್ತಾತಂದ್ರ ತಪ್ಪೆಲ್ಲ ನಮ್ಮಂತ ಬಡ್ರ ಮೇಲೆ ಹಾಕಿ ಸಣ್ಣಂಗ ಕೂನಿ ಮಾಡಿಸ್ಬಿಡುದು, ಇಲ್ಲ ದರ್ಗಾ ಜೈಲ್ನಾಗ ಬುರ್ಗ ತೆಗ್ಯಾಕ ಹಚ್ಚಿಬಿಡುದು. ಯಾಕ ನಮ್ಮಂತರ ಸತ್ರು ಯಾರು ಕೇಳಿರಂಗಿಲ್ಲ, ನಾವು ಅವಸರಕ್ಕೆ ಆಧಾರ್ ಕಾರ್ಡ್ ಮಾಡಿಸಿರಂಗಿಲ್ಲ, ಎಲ್ಲಾರ ಚೀಲಾಗಿಲ್ದ ತುಂಬ ಕಂಟಿ ಮರಿಗಿಟ್ಟು ಆದ್ರೂ ಕೇಳಿರಂಗಿಲ್ಲ. ಏನ್ ಬೇ ನೀ ಒಳ್ಳೆಯವ್ರ ಮನಿತನ ಅಂತ ಕೆಲ್ಸಕ್ಕೆ ಸೇರಿದ್ದೆ, ಆದ್ರ ನೀ ಹಿಂಗದಿ ಅಂತ ನಾ ಅನ್ಕೊಂಡಿರ್ಲಿಲ್ಲವ. ಇಲ್ಲಿ ನಿತ್ನಂದ್ರ ನಾ ಏನ್ ಹಾಕೊಂಡ ನಾ ಇಲ್ಲಿ ಇರಲ್ಲಪ್ಪ. ಮಲ್ಲು, ಈಗಾಗ್ಲೇ ನೀನು ಹೊತ್ತದಲ್ಲಿ ಕೈ ಇಟ್ಟಿದ್ದೀಯ. ಸುಮ್ಮನೆ ಈ ವಿಷ ಸರ್ಪಿಣಿಯ ಕೈಯಿಂದ ಕತ್ತಿಸ್ಕೊಂಡು ಸತ್ತು ಹೋಗಬೇಡ. ಬದುಕಬೇಕು ಅನ್ನೋ ಆಸೆ ನಿನಗಿದ್ರ ಒಂದೇ ಒಂದು ಸಾರಿ ನನ್ನ ಮನಸ್ಸಿನ ಆಸೆಯನ್ನ ಈಡೇರಿಸು. ನಿನಗೆ ಎಷ್ಟು ದುಡ್ಡು ಬೇಕೋ ಕೇಳು, ನಾ ಬಿಸಾಕ್ತೀನಿ. ಆದ್ರೆ ನನ್ನ ಕಾಮಾಗ್ನಿಯನ್ನ ನಂದಿಸದೆ ಹಾಗೆ ಹೋಗ್ಬೇಡ. ಅಯ್ಯೋ, ಅಂದ್ರೆ ನಾನೀಗ ಹುತ್ತದಲ್ಲಿ ಕೈ ಇಟ್ಟ ಮುತ್ತೈದೆ ಆಗಲಿ. ನನ್ನ ಶೀಲ ನಾನು ಅದು ಎಂದು ನಾನು ಇದನ್ನು ಮಾಡಿಕೊಳ್ಳಲಿಕ್ಕೆ ಅದು ಹುತ್ತದಲ್ಲಿ ಕವಾಕಿ ಯಾವ ಬರ್ತದೆ, ಅದು ಯಾವ ಬರ್ತದೆ ಅದನ್ನು ಹೊರಗೆ ತೆಗೆದು ನಾನು ಪರಮ ಪತಿವೃತ್ತಿ ಪಾವನೆ ಎಂದು ತೋರಿಸುತ್ತೇನೆ. ನಾನು ಗಂಡು ಮುತ್ತೈದೆ ತೋರಿಸುತ್ತೇನೆ. ಜಮದಗ್ನಿ ಬೇಕಲ್ಲ, ಜಮದಗ್ನಿಯಲ್ಲಿ ನಾನು ಕಾಡ್ಲಿ ಬಾಯಿ ಅನ್ಸಕ್ ಹೋಗ್ಯಾನ. ಏನು ರೊಕ್ಕ ರೂಪಾಯಿ ಆಸೆ ಹಚ್ಚಿದ್ರೆ ಬರ್ತಾನ ನೀ ತಿಳ್ಕೊಂಬಿಟ್ಟೆ. ಈ ರೊಕ್ಕ ರೂಪಾಯಿ ನಾಯಿ ಮುಂದೋಗಿದ್ರೆ ನಾಯಿ ತಿನ್ನಂಗಿಲ್ಲ. ನಿನ್ನ ಹತ್ತೆಗೆ ದುಡ್ಡು ಇರ್ಬೋದು, ನನ್ನ ಹತ್ತೆಗೆ ಸ್ವಾಭಿಮಾನ ಐತಿ. ಬಡವನೇ ಇರ್ಬೋದು, ಒಂದ ಹೊತ್ತು ಊಟ ಮಾಡಲ್ಲ, ಕೊಂಡು ಮನಿ ಜಂತಿ ಅನ್ಸು ಮನುಷ್ಯನ ಅಲ್ಲ. ನಂಬಿ ಮನ್ಯಾಗ ನನ್ನ ಕೆಲ್ಸ ಕೊಟ್ಟಾರ ಅಂದ್ಮೇಲೆ ನಾ ಅವ್ರಿಗೆ ಮೋಸ ಮಾಡಕ್ ತಯಾರಿಲ್ಲ. ನಿನ್ನ ಕೆಲ್ಸಕ್ಕೆ ಬ್ಯಾರೆ ಯಾರಾದ್ರು ಇದ್ರ ನೋಡ್ಕೋಬಹುದು. ನಾನ್ ಇನ್ನಿಲ್ಲಲ್ಲಪ್ಪ ಇರುವ ಒಂದೊಂದ್ ಹಂಗ ಅದಾವ. ಅವ್ರ ಪಗಾರ ಹೆಚ್ಚು ಮಾಡಂದ್ರ ಅದ 300 ರೂಪಾಯಿದಾಗ 3 ತಿಂಗಳು ದುಡ್ಸಾಕತ್ತಾರ. ಗುಂಡಿ ಹರಿದಳು ವಾ ಸೂಜಿದಾರ ಆಯ್ತನ ಬಿಡು, ಜೀವನಾನ ಹರಿದು ಹೊಂಟತ್ತೀನಿ ನಾ. ಹಿಂಗ ಹರಿದ್ರಿ ಮಲ್ಲು, ನನ್ನ ಮಾತನ್ನ ನಿರಾಕರಿಸಿ ಹೋದದ್ದಿ ಆದ್ರೆ ನೀನ್ ಈ ಮನೆ ಹೊಸ್ತಿಲನ್ನ ಸಹಿತ ದಾಟೋದಿಲ್ಲ. ಹುಷಾರ್. ಬಾಗಿಲಿಗೆ ಏನಾರ ಅರ್ತಿಂಗ್ ಹಚ್ಚನ ನಾ ಶಾನೆ ಅದನ್ನ ಬೆಳಕಿಂದ ಜಗದ್ ಹೋಗ್ಕೊಂಡು ಹೋಗ. ನನ್ನ ಕಾಮದಾಹವನ್ನ ಈಡೇರಿಸಲಿಲ್ಲ ಅನ್ನೋ ಒಂದೇ ಒಂದು ಕಾರಣಕ್ಕಾಗಿ ನನ್ನ ಭಾವನನ್ನ ಈ ಮನೆಯಿಂದಾನೇ ಹೊರ ಹಾಕದೆ ಎಲ್ಲಿ ನನ್ನ ಕಾಮಾಜ್ಞೆಯನ್ನ ಈಡೇರಿಸಿಕೊಳ್ಳಲು ನನ್ನ ಅಡ್ಡಿ ಆಗ್ತಾಳೋ ಅಂತ ತಿಳಿದು ಅವಳ ಮೇಲೆ ಇಲ್ಲ ಸಲದ ಆಪಾದನೆಯನ್ನ ಕೊಟ್ಟು ಭಿಕ್ಷೆ ಬೇಡಲು ರೋಡಿಗಟ್ಟೆ. ಇಷ್ಟೆಲ್ಲ ಮಾಡಿದವಳು ನಾನು, ಇನ್ನು ನಿನ್ನಂಥವನು ನನಗ್ಯಾವ ಲೆಕ್ಕ? ನೋಡಮಲ್ಲು, ನನ್ನ ಮಾತನ್ನ ಕೇಳದೆ ಹೋದ್ರೆ ಚೀರಾಡಿ ಜನ ಕೂಡಿಸ್ತೀನಿ. ನನ್ನ ಹಿಡ್ಕೊಳಕ್ ಬಂದಿದ್ದ ಅಂತ ಕತೆ ಕಟ್ತೀನಿ. ಸಾಯೋವರೆಗೂ ಜೈಲಿನಲ್ಲಿ ಕಂಬಿ ಅನ್ಸೋ ಹಾಗೆ ಮಾಡ್ತೀನಿ. ಸುಮ್ಮನೆ ನನ್ನ ಮಾತನ್ನ ಕೇಳು, ಇಲ್ದೆ ಹೋದ್ರೆ ಜೈಲಿನಲ್ಲಿ ಬಿದ್ದು ಸತ್ತು ಹೋಗ್ತೀಯ. ಮಲ್ಲು, ಬಾ ಮಲ್ಲು. ನಿಮ್ಮ ಅವನು ಹೊರಗೆ ಬಿಟ್ಟ ಎಂತಕ್ಕೆವ. ನಿನ್ನಂತರ ಊರಾಗ ಒಂದ್ 4 ಮಂದಿ ಹುಟ್ಟು ಬಿಟ್ರ ಅಂದ್ರ ಗುಡಿ ಮೇಲೆ ಗೋಪುರ ನಾವೇನ್ ಕಟ್ಸೋದು ಬೇಡ, ತಾವ ಏರ್ತಾವ ರಾತ್ರಿ. ನಿಮ್ಮ ಮಾವ ನಿಮ್ಮ ಅತ್ತಿನ ಹೊರಗೆ ಹಾಕಿದ್ ಮಾತ್ರ ನನ್ನ ಹೊರಗೆ ಹಾಕ್ತಾನತ್ ನೀ ತಿಳ್ಕೊಬೇಡ. ನಾನು ಹೊರಗೆ ಹಾಕಕ್ಕ ನಿನಗಲ್ಲ ಯಾರಿಂದಲೂ ಸಾಧ್ಯ ಇಲ್ಲ. ನೀ ಹೊರಗೆ ಹಾಕೋಕಿತ್ ಮೊದಲು ನಾನು ಹೋಗ್ತಾನಲ್ಲ, ಅದಕ್ಕ ಇನ್ನೊಂದ್ ಮಾತು ಹೇಳ್ತೀನಿ, ನೆನಪಿಟ್ಕೋ. ಏನು? ನೀ ಎಷ್ಟ ರೊಕ್ಕದ ಆಸೆ ತೋರಿದ್ರು ಎಷ್ಟ ಕರೆದ್ರು ನಾ ಬರಂಗಿಲ್ಲ. ಯಾಕಂದ್ರ ನಮ್ಮಪ್ಪ ಸಾಯೋತ್ನಾಗ ಒಂದ್ ಮಾತು ಹೇಳ್ಯಾನ. ಏನಂತ? ನೋಡಪ್ಪ, ಗಂಡ್ ಸತ್ತ ಹುಡ್ಸಿನಿ ಅಂದ್ಮೇಲೆ ದುಡಿದ್ ಬೆವ್ರು ಸುರ್ಸು, ಇನ್ನೊಬ್ರ ಹೆಂಡ್ರ ನೋಡಿ ಜೋಲು ಸುರಿಸ್ಬೇಡ ಅಂತ ಹೇಳ್ಯಾನ. ಮಲ್ಲು
ವಾವ್, ಫ್ಯಾಂಟಾಸ್ಟಿಕ್, ಫ್ಯಾಂಟಾಸ್ಟಿಕ್. ಈ ನಿನ್ನ ಕಾಮ ಚಪಲತೆಯ ನಟನೆಯನ್ನು ಕಂಡು ಆಸ್ಕರ ಪ್ರಶಸ್ತಿ ಕೊಡಬೇಕಾಯ್ತೇನೆ. ನನಗೆ ಯಾಕೆ ಮೋಸ ಮಾಡಿದೆ? ನನ್ನಿಂದ ನಿನಗೆ ಏನ್ ಬೇಕಾಗಿತ್ತು? ಹೇಳ್ತೀನಿ. ಅದು ಇಲ್ಲಿವರೆಗೂ ಹಣದ ಮೇಲಿದ್ದ ವ್ಯಾಮೋಹದಿಂದ ನನ್ನ ತಾಯಿ ಹೇಳಿದ ಹಾಗೆ ಕೇಳ್ತಾನೆ ಬಂದೆ. ನನಗೆ ದುಡ್ಡಿರೋರು ಬೇಕಾಗಿತ್ತು, ಹುಡುಕ್ತಿದ್ದೆ. ಅಷ್ಟರಲ್ಲಿ ನಿಮ್ಮ ಪರಿಚಯವಾಯಿತು. ಎಲ್ಲಿ ನಿಮ್ಮ ಹತ್ರ ಇರೋ ಸಿರಿ ಸಂಪತ್ತನ್ನ ದೋಚ್ಕೊಂಡು ಹೋಗೋದಕ್ಕೆ ನನ್ನ ಅತ್ತೆ ಮಾವ ಅಡ್ಡಿ ಆಗ್ತಾರೋ ಅಂತ ತಿಳಿದು ಅವರ ಮೇಲೆ ಇಲ್ಲ ಸಲ್ಲದ ಆಪಾದನೆಯನ್ನ ಕೊಟ್ಟು ಮನೆಯಿಂದನೇ ಹೊರ ಹಾಕ್ತೆ. ಇಷ್ಟಕ್ಕೆಲ್ಲ ನಾನೇ ಕಾರಣ. ದಯವಿಟ್ಟು ದಯವಿಟ್ಟು ನನ್ನ ತಪ್ಪನ್ನ ಕ್ಷಮಿಸ್ಬಿಡ್ರಿ. ಕ್ಷಮೆ ಎನ್ನುವ ಶಬ್ದ ನಿನ್ನ ಬಾಯಿಂದ ಬರಲೇಬಾರದು, ಬರ್ಕೊಡು. ಹೆಣ್ಣಿನ ಮಾತು ಕೇಳಬಾರದು, ನೆರಳಿನ ಬೆನ್ನು ಹತ್ತಬಾರದು ಅಂತ. ಈ ಹೆಣ್ಣು ಎಂಬ ಮಾಯೆಯ ಬೆನ್ನು ಹತ್ತಿ ನನ್ನ ಮುತ್ತಿನಂತ ರತ್ನಗಳನ್ನೇ ಕಳೆದುಕೊಂಡ ಪಾಪಿ ನಾನು. ಈ ಮನಸ್ಸನ್ನೇ ಕಲ್ಲು ಮಾಡಿ ಈ ಕೈಗಳಿಂದ ನನ್ನ ತಂದೆ ತಾಯಿಗಳನ್ನ ಹೊರಗೆ ಹಾಕಿದೆಯಲ್ಲ, ಎಂತ ಲಜ್ಜಿಗೆಟ್ಟ ಹೆಣ್ಣು ನೀನು. ಅಲ್ಲ, ಇಷ್ಟೆಲ್ಲ ಮಾಡಿದ್ದು ನೀನು ಎದಕ್ಕಾಗಿ? ನನ್ನಲ್ಲಿರುವ ದುಡ್ಡಿಗಾಗಿ. ಆಯ್, ಸೂಳಿಯು ಕೂಡ ರಸ್ತೆಗಿಳಿದು ಬಂದು ನಿತ್ರೆ ಬೇಕಾದಷ್ಟು ದುಡ್ಡು ಗಳಿಸ್ತಾಳೆ. ಆ ಸೂಳಿಗೂ ನಿನಗೂ ಏನ್ ವ್ಯತ್ಯಾಸ? ಗರತಿ ಎಂಬ ಪಟ್ಟಕ್ಕೂ ಸೂಳಿ ಎಂಬ ಪಟ್ಟಕ್ಕೂ ಅಜಗಜಾಂತರ ವ್ಯತ್ಯಾಸವಿದೆ. ಏನಂದೆ ನೀನು? ನಾನು ನಿನ್ನ ಹೆಸರಿಗಷ್ಟೇ ಗಂಡನ. ಹಾಗಾದ್ರೆ ಈ ಕೈಯಿಂದ ಕಟ್ಟಿದ ಕರಮಣಿ ನಿನ್ನ ಕೊರಳೆದಕ್ಕೆ ಹರಿದು ಬಿಸಾಕೆ, ಹರಿದು ಬಿಸಾಕು. ಕರಿಮಣಿ, ಯಾವ ಕರಿಮಣಿ? ಎಲ್ಲಿದೆ ನಿನ್ನ ಕರಿಮಣಿ? ಅಗ್ನಿ ಸಾಕ್ಷಿಯಾಗಿ ನೀ ನನ್ನ ಕೊರಳಿಗೆ ಈ ಕರಿಮಣಿಯನ್ನ ಕಟ್ಟಿದೀಯಾ? ಇಲ್ಲ. 1000 ಜನರ ಸಮ್ಮುಖದಲ್ಲಿ ನನ್ನ ಕೊರಳಿಗೆ ಈ ಕರಿಮಣಿಯನ್ನ ಕಟ್ಟಿದ್ರೆ ಈ ಕರಿಮಣಿಯ ಮಾಲೀಕ ನೀನಾಗ್ತಾ ಇದ್ದೀಯ. ನಿನಗೆ ನನ್ನ ದೇಹ ಸುಖ ಬೇಕಾಗಿತ್ತು, ನನಗೆ ಹೆಸರಿಗೊಬ್ಬ ಗಂಡ ಬೇಕಾಗಿತ್ತು. ರಿಜಿಸ್ಟರ್ ಆಫೀಸ್ಗೆ ಕರ್ಕೊಂಡು ಹೋದೆ, ಮಾಲಿ ಬದಲಾಯಿಸಿದೆ, 2 ಸಹಿ ಮಾಡಿಸ್ದೆ, ಕರ್ಕೊಂಡು ಬಂದೆ. ಅಂದಮೇಲೆ ಈ ಕರಿಮಣಿಯ ಮಾಲೀಕ ನೀನಾಗೋದಕ್ಕೆ ಹೇಗ ಸಾಧ್ಯ? ಹೌದು, ಅಂದಮೇಲೆ ಈ ಕರಿಮಣಿಯ ಮಾಲೀಕ ನೀನಲ್ಲ. ನೀನಲ್ಲ. ಕರಿಮಣಿ ಮಾಲೀಕ ನೀನಲ್ಲ. ಕರಿಮಣಿ ಮಾಲೀಕ ನೀನಲ್ಲ. ಆ ಕರಿಮಣಿ ಮಾಲೀಕ ನಾನಲ್ಲ. ಹೌದು, ಧರ್ಮೇಚ್ಛ, ಅರ್ಥೇಚ್ಛ, ಕಾಮೇಚ್ಛ, ನಾಥೇಚ್ಛ ರಾಮಿ ಎಂದು ಸಮಾಜದ ಗುರು ಹಿರಿಯರ ಮುಂದೆ, ತಂದೆ ತಾಯಿ ಮುಂದೆ, ಬಂಧು ಬಳಗದ ಮುಂದೆ ಸಪ್ತಪದಿ ತುಳಿದು ನಿನ್ನ ಕೊರಳಿಗೆ ತಾಳಿ ಕಟ್ಟಿ ಈ ಮನೆಗೆ ನಿನ್ನನ್ನು ಕರೆದುಕೊಂಡು ಬರಲೇ ಇಲ್ಲ. ಈ ನಿನ್ನ ಸೌಂದರ್ಯಕ್ಕೆ ಬೆರಗಾಗಿ ನಿನ್ನ ಕಲಿಕೆಯ ಮಾತನ್ನೇ ಕಲಿತು ರಿಜಿಸ್ಟರ್ ಆಫೀಸ್ಗೆ ಹೋಗಿ ಒಂದೇ ಒಂದು ಹೂವಿನ ಹಾರ ಹಾಕೊಂಡು ಇವಳು ನನ್ನ ಹೆಂಡತಿ ಅಂತ ಈ ಮನೆಗೆ ಕರೆದುಕೊಂಡು ಬಂದೆ. ಮಹೇಂದ್ರನ ಹೆಂಡತಿ ಅಂತ ಈ ಸಮಾಜಕ್ಕೆ ಗೊತ್ತಿಲ್ಲ ಅಂದಾಗ ಕರಿಮಣಿ ಮಾಲೀಕ ನಾನಾಗಲು ಸಾಧ್ಯವೇ? ನನಗಿವಾಗ ಅರ್ಥವಾಯ್ತು. ಪ್ರೀತಿ ಪ್ರೇಮ ಅಂತ ಬಿಟ್ಟು ತಂದೆ ತಾಯಿ ಬಂಧು ಬಳಗ ಗುರು ಹಿರಿಯರು ನಿಶ್ಚಯ ಮಾಡಿದ ಕನ್ಯೆಯನ್ನು ನಾನು ಮದುವೆ ಮಾಡಿಕೊಂಡಿದ್ರೆ ಈ ನನ್ನ ಮಣಿ ಬಂಗಾರವಾಗ್ತಾ ಇತ್ತು. ಹೆಣ್ಣಿನ ಮನಸ್ಸು ಹೂವಿನಂತೆ ಇರಬೇಕು ವಿನಃ ವಿಷ ತುಂಬಿದ ಹಾವಿನಂತೆ ಇರಬಾರ್ದು. ನನಗೆ ನೀನು ಮೋಸ ಮಾಡಿದೆಯಲ್ಲ, ನಿನ್ನ ಸುಮ್ಮನೆ ಬಿಡಿದ್ರು ಅನ್ಕೊಂಡೆ. ಬಿಡು ಸಾಧ್ಯ ನೋಡ್ಬಲು ಹೇಳ್ರಿ, ನನ್ನ ತಂದೆ ತಾಯಿ ಎಲ್ಲಿದ್ರು ನಾನು ಹುಡುಕ್ತೀನಿ. ಅವರ ಕಾಲಿಗಳನ್ನ ಕ್ಷಮೆ ಕೇಳಿಸ್ತೀನಿ, ಅನಂತರಗಳು ಕರ್ತೇನೆ, ನಾನು ನಾನೇ ಮುಗಿಸ್ತೀನಿ. ಆದ್ರೆ ನಾನು ಬರೋವರೆಗೆ ಮನೆ ಕಡೆ ಜೋಪ ಮೆಟ್ಲಿ ಹುಡುಕುತ್ತಿದ್ರು ನೀನ್ ಬಾಳೆ ಹಾಕಿ. ಅದಕ್ಕ ತಿಳಿದವ್ರು ಹೇಳ್ತಾರ, ತಿರುವಿಗೊಮ್ಮೆ ಎತ್ತ ಬಿಡಿಬೇಕತ್ತ, ತಿಂಗಳಿಗೊಮ್ಮೆ ಹೆಂಡತಿ ಬಿಡಿಬೇಕತ್ತ. ಚಲೋ ಇದ್ದ ಹಂಡ್ರನ್ ಬಿಡಿದ್ರಿ, ಮತ್ ದಾರಿ ಬಿಟ್ಟಾರ ನಟ್ಟ ಬಿಡ್ರಿ.
ಮತ್ ಚಲೋ ಇದ್ದಾರನ್ ಬಡದ್ರ ಅಂದ್ರೆ ನಮ್ಮ ಮೂರ್ ಸನಿ ಐತಿ ಮೊದ್ಲ ಬಂದ್ ನಾನು ಬಿಡ್ತಾರ ಅವ್ರಿ ಕಟ್ ಮತ್ ಹಂಗ ಮಾಡ್ರಿ. ಅದಕ್ಕೆ ತಂದೆ ತಾಯಿ ನಮಗ ಜನ್ಮ ಕೊಟ್ಟದ್ದಲ್ದ ಉಣ್ಣಿಸಿ ತಿನ್ನಿಸಿ ಅತ್ತಾಗ ರಂಭಿಸಿ ನಮ್ಮ ದೊಡ್ಡವ್ರು ಮಾಡಿ ಶಿಕ್ಷಣ ಅದು ಇದು ಅಂತ ಕಲಿಸಿ ನಮ್ಮ ಮದುವೆ ವಿಷಯದಾಗ ಅವ್ರು ಒಳ್ಳೆ ನಿರ್ಧಾರನ ಮಾಡಿರ್ತಾರ. ಆದ್ರೆ ನಾವು ಅವಸರಕ್ಕೆ ಬಿದ್ದು ಸಣ್ಣರ ಪ್ರೀತಿ ಪ್ರೇಮ ಅಂತ ಹೇಳಿ ಇದ್ರೊಳಗೆ ಮುಳುಗಿ ಮನ್ಯಾಗ ಗೊತ್ತಿರ್ಲಾರ್ದ ಮದುವೆ ಆಗಿ ಮನಿ ಕರ್ಕೊಂಡ್ ಬರ್ತೀವಿ. ಇನ್ನು ಮಕ್ಕಳು ಮನಿ ಬಿಟ್ಟು ಹೋಗಿ ನಮ್ಮಿಂದ ದೂರ ಆಕ್ಕಾರ ಅಂತ ಕನಿಕರದಿಂದ ತಾಯಿ ತಂದೆ ಸ್ವೀಕಾರ ಮಾಡ್ತಾರೆ. ಆದ್ರೆ ಗುರುತು ಪರಿಚಯ ಇಲ್ಲದ ಇಂಥ ಹೆಣ್ಣುಗಳು ಮನಿ ಬೃಂದಾವನ ಮಾಡೋಕ್ಕಿಂತ ಸುಡುಗಾಡು ಮಾಡೋಕ್ಕಿಂತ ಹೆಚ್ಚಿಂದಿರ್ತಾರೆ ಹಣ ಎತ್ತಿ. ಅದಕ್ಕಂತಾರೆ ಹಿರಿಯರು ಕಿರಿಯರು ಎಲ್ಲರೂ ಕೂಡಿ ಮಾಡಿದ್ದಕ್ಕ ಮದುವೆ ಅಂತಾರ. ಈ ಕರಿಮನಿ ಮಾಲೀಕ ನೀನೆಲ್ಲ ಅರ್ಥನೇ ಇಷ್ಟ. ಅವಾಗೆಲ್ಲ ಹಿರಿಯರು ಎಲ್ಲರೂ ಹೋಗಿ ಒಂದಲ್ಲ ತೇಳಿ 108 ಹೆಣ್ಣುಗಳು ನೋಡ್ತಿದ್ರು. ವಾರನ ಗಂಟ್ಲೆ ಮದುವೆ ಹಾಕಿದ್ದು, ಕಾರ್ಯಗಳು ಹಾಕಿದ್ದು, ಎಲ್ಲ ಶಾಸ್ತ್ರೋದ್ಬದ್ಧವಾಗಿ ಹಿರಿಯರು ಏನ್ ಮಾಡ್ತಿದ್ರು ಆ ಮಾರ್ಗದಲ್ಲಿ ನಾವೆಲ್ಲ ಮದುವೆ ಹಾಕಿದ್ದೀವಿ. ಅವಾಗ 100 ವರ್ಷ ಗಂಟೆ ನಮ್ಮ ಜೀವನ ಸುಖಕರವಾಗಿರ್ತಿತ್ತು. ಈಗ ಹಂಗಿಲ್ಲ. 3 ಸೈ ಮಾಡಿದ್ರ ಮದುವೆ, 3 ಸೈ ಮಾಡಿದ್ರ ನಾಡಿ ಮನೆಗೆ ಹೋಯ್ಕೋತ ಇಲ್ಲಿಗೆ ಬಂದ್ ಹತ್ತಾವ. ಹಂಗಿತ್ತಪ್ಪ ಸಂಸಾರ. 35 ವರ್ಷಗಳ ಕಾಲ ದೇಶ ಸೇವೆ ಮಾಡಿ ವಿಶ್ರಾಂತಿಗೆಂದ ಬಂದ ಸೈನಿಕನ ಕಥೆಯನ್ನ ಎಲ್ಲಿಗೆ ಹಚ್ಚಿದೆ ಭಗವಂತ? ಬೇಡಪ್ಪ, ನೀನ್ ಇದ್ದಿದ್ದ ನಿಜವಾಗಿದ್ರ ಈ ಪ್ರಪಂಚದಾಗ ಇಬ್ಬರಿಗೆ ನೋಡಿ ಕಷ್ಟ ಕೊಡು. ಒಬ್ಬ ಇಡೀ ಪ್ರಪಂಚಕ್ಕೆ ಅನ್ನ ಹಾಕೋ ರೈತ ಆದ್ರ, ಇನ್ನೊಬ್ಬ ಇಡೀ ದೇಶವನ್ನೇ ಕಣ್ರೆಪ್ಪೆಯಲ್ಲಿ ಕಾಪಾಡುವಂತ ವೀರ ಸೈನಿಕ. ಇವರಿಬ್ಬರ ಜೀವನದಲ್ಲಿ ಈ ತರ ಘಟನೆಗಳು ನಡಿಬಾರ್ದು ತಂದೆ. ಅಷ್ಟೇ ನಾನು ಕೇಳ್ಕೊಂಡು